ವಿದೇಶದಲ್ಲಿ ಕೆಲಸಕ್ಕೆ ಅಂತ ತೆರಳಿದಂತಹ ಯುವಕನೊಬ್ಬ ಏಜೆಂಟ್ನಿಂದ ಮೋಸ ಹೋಗಿ 10 ತಿಂಗಳ ಕಾಲ ಅಲ್ಲಿನ ಕಾರಾಗೃಹದ ಬಂಧನಕ್ಕೆ ಒಳಗಾಗಿದ್ದಾನೆ. ಕೊನೆಗೆ ಅನಿವಾಸಿ ಭಾರತೀಯ ಸಂಘದ ಸಹಾಯದಿಂದ ಭಾರತಕ್ಕೆ ಕೆಲ ತಿಂಗಳ ಹಿಂದಷ್ಟೇ ಮರಳಿದ್ದಾನೆ. ರಾಮನಗರದ ಮೊಹಮ್ಮದ್ ಅಶ್ಫಾಕ್ ಎಂಬ ಯುವಕ ಸುಮಾರು 2 ಲಕ್ಷ ರೂಪಾಯಿ ಕೊಟ್ಟು ಬೆಂಗಳೂರಿನ ಏಜೆಂಟ್ ಮುಖಾಂತರ ಸೌದಿ ಅರೇಬಿಯಾಕ್ಕೆ ಕೆಲಸಕ್ಕೆ ಹೋಗಿದ್ದ. ಆದರೆ ಸೌದಿ ಅರೇಬಿಯಾದಲ್ಲಿ ಸ್ಯಾಲರಿ ಸಿಗದೆ ಸುಮಾರು 10 ತಿಂಗಳು ಸರಿಯಾದ ಊಟ ವಸತಿ ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸಿದ್ದಾನೆ. ವಿಷಯ ತಿಳಿದ ಕೂಡಲೇ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಯುವಕನನ್ನ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಗೃಹ ಬಂಧನದಿಂದ ಅಶ್ಫಾಕ್ ಹೊರಬಂದರೂ ಇನ್ನೂ ಅವನ ಆರೋಗ್ಯ ಸುಧಾರಿಸ್ತಾ ಇಲ್ಲ. ಹೇಗೋ ಮಗ ಬಂದ, ಆದರೆ ಇಂತಹ ಫ್ರಾಡ್ ಏಜೆಂಟ್ಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಮೊಹಮ್ಮದ್ ಅಶ್ಫಾಕ್ ತಾಯಿ ನೂರ್ ಬಾನು ಆಗ್ರಹಿಸಿದ್ದಾರೆ. ನಾನು ಬಂದು ರಾಮನಗರ ವಾಸಿ ಆಗಿರೋದು ನೂರ್ ಬಾನು ಅಂತ. ನನ್ನ ಮಗ ಬಂದು ಮೊಹಮ್ಮದ್ ಅಶ್ಫಾಕ್ ಅಂತ. ಬ್ಯಾಂಗ್ಳೂರಲ್ಲಿ ಜಾನ್ಸನ್ ಮಾರ್ಕೆಟಲ್ಲಿ ಇವರಿದ್ದಾರೆ ಏಜೆಂಟ್. ಆ ಏಜೆಂಟ್ ಥ್ರೂಯಿಂದ ನಾನು ದುಬೈಗೆ ಕಳಿಸ್ತಿದ್ದೆ ನಮ್ಮ ಮಗನಿಗೆ. 1 ಲಕ್ಷ ರೂಪಾಯಿ ಕೊಟ್ಟೆ. ಕ್ಯಾಶ್ ಮತ್ತು ಫೋನ್ಪೇ ಎರಡೂ ಕೊಟ್ಟಿದ್ದೀನಿ. ಕ್ಯಾಶಲ್ಲಿ ಫೋನ್ಪೇಯಲ್ಲಿ 45,000 ಕೊಟ್ಟಿದ್ದೀನಿ. ಕ್ಯಾಶ್ ಬಂದು ಆ ಉಳಿದಿರೋದು ಅಮೌಂಟ್ ಕೊಟ್ಟಿದ್ದೀನಿ. ಅದು ಅವರು ಅಮೌಂಟ್ ಕೊಟ್ಟಿದ ಮೇಲೆ ನಾನು ಕಳಿಸೋದು ಅಂತ ಕರ್ಕೊಂಡು ಹೋದರು. ಇಲ್ಲಿಂದ ಬಾಂಬೆಗೆ ಕಳಿಸಿದ್ರು ನಮ್ಮ ಹುಡುಗನಿಗೆ. ಬಾಂಬೆಯಿಂದ ಏನಾಯಿತು ಅಂದರೆ ಅಲ್ಲಿ ಫ್ಲೈಟ್ ಇದೆ, ನಿಮ್ಮ ಮಗ ತಕ್ಷಣವೇ 2 ಡೇಸ್ ಒಳಗಡೆ ಹೋಗ್ಬಿಡ್ತಾರೆ ದುಬೈಗೆ ಅಂತ ಹೇಳಿ. ಅಲ್ಲಿ ಹೋಗಿನೂ ಅಲ್ಲಿ ಸುಮಾರು ಒಂದು 19-20 ಡೇಸ್ ಇದರಲ್ಲಿನೇ ಇದ್ದರು ಅವರು ಬಾಂಬೆಯಲ್ಲಿ. ಸೊ ಆ ಟೈಮಲ್ಲಿ ನಾನು ಖರ್ಚೆಲ್ಲ ನಂದೇ. ಅವ್ರು 1 ಪೈಸೆ ಏನೂ ಕೊಟ್ಟಿಲ್ಲ, ಬರೀ ಕಳಿಸಿದ್ರಲ್ಲ ಟಿಕೆಟ್